ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಗುರುವಾರದ ವ್ಲಾಗ್ನ ಶೇರ್ ಮಾಡ್ಕೊತಿದ್ದೀನಿ. ಮೊದಲೆಲ್ಲ ನಮ್ಮ ಹಿರಿಯರು ಯಾವುದೇ ರೀತಿ ಎಕ್ಸರ್ಸೈಸ್ ಇಲ್ದಿರೋ ನಾರ್ಮಲ್ ಡೆಲಿವರಿ ಮಾಡ್ಕೊತಿದ್ರು. ಅವಾಗೆಲ್ಲ ಮನೆ ಒರ್ಸೋಕೆ ಕೂಡ ಮಾಪ್ ಇರಲಿಲ್ಲ, ಬಟ್ಟೆಲ್ಲೇ ಒರ್ಸ್ಕೊಡೋರು. ಈಗ ನಾವು ಅದನ್ನ ಡಕ್ ವಾಕ್ ಎಕ್ಸರ್ಸೈಸ್ ಅಂತ ಮಾಡ್ರೇಟ್ ಮಾಡ್ಕೊಂಡಿದೀವಿ. ನಾನು ಕೂಡ ಎಕ್ಸರ್ಸೈಸ್ ಆಗಲಿ ಅಂತ ಈ ರೀತಿ ಮಾಪ್ನ ಬಿಟ್ಟು ಬಟ್ಟೆಲ್ಲೇ ಮನೆ ಒರ್ಸ್ಕೊಂತೀನಿ. ಇನ್ನು ದೇವ್ರ ಪಾತ್ರೆ ಕೂಡ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಅದಕ್ಕೇನೆ ಮನೆಯಲ್ಲೇ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ 2 ಸ್ಪೂನಷ್ಟು ಗೋಧಿ ಹಿಟ್ಟು, 1 ಸ್ಪೂನಷ್ಟು ಅರಿಶಿಣ, 1 ಸ್ಪೂನಷ್ಟು ಉಪ್ಪು, 2 ಸ್ಪೂನು ವಿನೆಗರು, 1 ಹೋಳು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಪೇಸ್ಟ್ನ ರೆಡಿ ಮಾಡ್ಕೊಂಡೆ. ಇದನ್ನು ಯಾವುದೇ ರೀತಿ ಬ್ರಷ್ನ ಯೂಸ್ ಮಾಡ್ದಿರಾ ನಾನು ಕೈಯಲ್ಲಿನೇ ಈ ರೀತಿ ಅಪ್ಲೈ ಮಾಡಿಕೊಂಡು ಇದನ್ನು ವಾಶ್ ಮಾಡಿಕೊಂಡೆ. ನೀವೇ ನೋಡ್ತಾ ಇರ್ಬೋದು ಬಿಫೋರ್ ಆ್ಯಂಡ್ ಆಫ್ಟರ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಬೇರೆ ರೀತಿ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ನಮ್ಮ ಕೈಗೆ ಕೂಡ ಎಫೆಕ್ಟ್ ಆಗುತ್ತೆ. ಅದ್ರ ಬದಲಾಗಿ ಮನೇಲಿರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ಈ ರೀತಿ ಸಿಂಪಲ್ ಆಗಿ ಈ ಪೇಸ್ಟ್ನ ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ಳೋಕೆ ಅಂತ ಹೇಳಿ ಮಖಾನ ಬಳಸ್ಕೊಂಡು ಸ್ವೀಟ್ ಮತ್ತು ಖಾರದ 2 ವೆರೈಟಿ ಸ್ನ್ಯಾಕ್ಸ್ನ ಮಾಡ್ಕೊತಾ ಇದ್ದೀನಿ. ಮೊದಲು ಮಖಾನ ಚಿಕ್ಕಿನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ 1 ಸ್ಪೂನ್ ತುಪ್ಪನ ಹಾಕಿ ಮಖಾನ ಹಾಕಿ ಕ್ರಿಸ್ಪಿ ಆಗೋರ್ಗು ಹುರಿದು ಎತ್ತಿಟ್ಕೊಂಡು ಮತ್ತೆ ಇನ್ನೊಂದು ಪ್ಯಾನ್ಗೆ 1 ಬೌಲು ಬೆಲ್ಲದ ಪುಡಿನ ಹಾಕಿ ಅರ್ಧ ಕಪ್ ನೀರು ಹಾಕಿ ಅದು ಈ ರೀತಿ ಅಂಟು ಬರೋವರೆಗೂ ಬೇಯಿಸಿ ಮುರಿದಿರೋಂಥ ಮಖಾನ ಮತ್ತು ಬಿಳಿ ಎಳ್ಳನ್ನ ಹಾಕೊಂಡು ಅರ್ಧ ನಿಮಿಷ ಮಿಕ್ಸ್ ಮಾಡಿ ತಣ್ಣಗಾಗೋಕೆ ಬಿಟ್ಬಿಡಬೇಕು. ಇದು ಚೆನ್ನಾಗಿ ತಣ್ಣಗಾದ್ಮೇಲೆ ಇದನ್ನು ನಾವು ಬಿಡಿ ಬಿಡಿಯಾಗಿ ಮಾಡ್ಕೊಳ್ಬೋದು. ಇನ್ನೊಂದು ಕಡೆ ಖಾರ ಮಖಾನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನಿಲ್ಲಿ 1 ಬಾಣಲೆಗೆ 1 ಸ್ಪೂನ್ ತುಪ್ಪನ ಹಾಕಿ ಮಖಾನ ಹಾಕಿ ಉಪ್ಪು ಮತ್ತು ಖಾರದ ಪುಡಿನ ಹಾಕೊಂಡಿದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ನಾವು ಇದನ್ನು ಕ್ರಿಸ್ಪಿ ಆಗೋವರೆಗೂ ಈ ರೀತಿ ಕೈ ಆಡಿಸ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಈ 2 ಹೆಲ್ದಿ ಸ್ನ್ಯಾಕ್ಸ್ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ.